everyone, welcome to Samaya class. Let us see question number 14 of chapter Matter in our current. What is latent heat of fusion? Latent heat of fusion ಅಂದ್ರೆ ಏನು ಅಂತ ಹೇಳ್ತಿದ್ದಾರೆ. Okay, what is latent heat? Latent heat ಅಂದ್ರೆ ಏನು? It is the heat required to change the state of matter without changing its temperature. Temperature change ಆಗಿದೆ. ಸ್ಟೇಟ್ ಆಫ್ ಮ್ಯಾಟರ್ ಅಲ್ಲಿ ಚೇಂಜ್ ಆಗ್ತಾ ಇದೆ. ಲಿಕ್ವಿಡ್ ಇರೋದು ಸಾಲಿಡ್ ಆಗ್ತದೆ, ಸಾಲಿಡ್ ಇರೋದು ಲಿಕ್ವಿಡ್ ಸಾಲಿಡ್ ಇರೋದು ಲಿಕ್ವಿಡ್ ಆಗ್ತದೆ, ಅಥವಾ ಲಿಕ್ವಿಡ್ ಇರೋದು ಗ್ಯಾಸ್ ಆಗ್ತಾ ಇದೆ. ಟೆಂಪರೇಚರ್ ಚೇಂಜ್ ಆಗ್ತಾ ಇಲ್ಲ. ನಾನು ಎಷ್ಟು ಹೀಟ್ ಅನ್ನ ಕೊಡ್ಬೇಕು ಅದನ್ನ ಲೇಟೆಂಟ್ ಹೀಟ್ ಅಂತ ಕರಿತೀವಿ. ಹಾಗಿದ್ರೆ ಫ್ಯೂಷನ್ ಅಂದ್ರೆ ಏನು? ಫ್ಯೂಷನ್ ಇಸ್ ನಥಿಂಗ್ ಬಟ್ ಸಾಲಿಡ್ ಸ್ಟೇಟ್ ಇರೋದು ಲಿಕ್ವಿಡ್ ಸ್ಟೇಟ್ಗೆ ಬರೋದು ಫ್ಯೂಷನ್ ಅಂತ ಕರಿತೀವಿ. ಚೇಂಜಿಂಗ್ ಆಫ್ ಸಾಲಿಡ್ ಸ್ಟೇಟ್ ಇಂಟು ಲಿಕ್ವಿಡ್ ಸ್ಟೇಟ್ ಇಸ್ ಕಾಲ್ಡ್ ಫ್ಯೂಷನ್. ಈಗ ಹಾಗಿದ್ರೆ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂದ್ರೆ ಏನು? ಎರಡನ್ನ ಸೇರಿ ಒಂದು ಡೆಫಿನೇಷನ್ ಅನ್ನ ಬದಲಿರುತ್ತೆ. The amount of heat energy that is required. Amount of heat energy ಬೇಕು ಯಾವುದಕ್ಕೆ? To change 1 kg of a solid into liquid state. ನೋಡಿ, ಫ್ಯೂಷನ್ ಅಂದ್ರೆ ಏನು? ಸಾಲಿಡ್ ಇಂದ ಲಿಕ್ವಿಡ್ ಸ್ಟೇಟ್ಗೆ ನಾನು 1 kg ಸಾಲಿಡ್ ಅನ್ನ ಲಿಕ್ವಿಡ್ ಸ್ಟೇಟ್ಗೆ ತಗೊಂಡು ಹೋಗುತ್ತೆ. ಎಷ್ಟು ಅಮೌಂಟ್ ಆಫ್ ಹೀಟ್ ಎನರ್ಜಿ ಬೇಕು? ಅಟ್ ಅಟ್ಮಾಸ್ಫಿರಿಕ್ ಪ್ರೆಷರ್. ಅಟ್ಮಾಸ್ಫಿರಿಕ್ ಪ್ರೆಷರ್ ಅಲ್ಲಿ ಎಷ್ಟು ಅಮೌಂಟ್ ಆಫ್ ಹೀಟ್ ಎನರ್ಜಿ ಬೇಕು? ಅಟ್ ಇಟ್ಸ್ ಮೆಲ್ಟಿಂಗ್ ಪಾಯಿಂಟ್ ಈಸ್ ನೋನ್ ಆಸ್ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್. ಅದನ್ನ ಏನಂತ ಕರಿತೀವಿ? ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಕರಿತೀವಿ. ಸರಿನಾ? ಹಾಗಿದ್ರೆ 1 kg ನಾನು ಸಾಲಿಡ್ ಸಬ್ಸ್ಟೆನ್ಸ್ ಅನ್ನ ತಗೊಂಡು 1 kg ಸಾಲಿಡ್ ಸಬ್ಸ್ಟೆನ್ಸ್ ಅನ್ನ ತಗೊಂಡು ಅದನ್ನ ಲಿಕ್ವಿಡ್ ಮಾಡಕ್ಕೆ ಅಟ್ಮಾಸ್ಫಿರಿಕ್ ಪ್ರೆಷರ್ ಕಂಡೀಷನ್ ಇದೆ. ಓಕೆ, ಮೆಲ್ಟಿಂಗ್ ಪಾಯಿಂಟ್ ಅಲ್ಲಿ ಈಗ ನನ್ನದು ಐಸ್ ಕ್ಯೂಬ್ಸ್ ಇದೆ ಅಗೇನ್ ಐಸ್ ಕ್ಯೂಬ್ ಇದೆ. ಐಸ್ ಕ್ಯೂಬ್ ಇರೋದು ವಾಟರ್ ಆಗ್ತಾ ಇದೆ. ಈಗ ನಾನು ಥರ್ಮೋಮೀಟರ್ ಅನ್ನ ಇಟ್ಟಿದ್ದೀನಿ. ನನ್ಗೆ ಝೀರೋ ಡಿಗ್ರಿ ಸೆಲ್ಸಿಯಸ್ ತೋರಿಸ್ತಾ ಇದೆ. ಟೆಂಪರೇಚರ್ ಅಲ್ಲಿ ಏನು ಚೇಂಜ್ ಆಗ್ತಾ ಇಲ್ಲ. ಬಟ್ ನಾನು ಎನರ್ಜಿ ಸಪ್ಲೈ ಮಾಡ್ತಿರೋದು ಎಲ್ಲಿ ಯೂಸ್ ಆಗ್ತಾ ಇದೆ? ಸಾಲಿಡ್ ಇಂದ ಲಿಕ್ವಿಡ್ ಆಗೋಕ್ಕೆ ಯೂಸ್ ಆಗ್ತಾ ಇದೆ. ಇದನ್ನ ಏನಂತ ಕರಿತೀವಿ? ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್. ದ ಅಮೌಂಟ್ ಆಫ್ ಹೀಟ್ ಎನರ್ಜಿ that is required to change 1 kg of a solid into liquid state at atmospheric pressure at its melting point is known as latent heat of fusion. Thank you.